ಅಜ್ಜಿ ಅತ್ತೆ ಯಾರು ಅಪ್ಪನ ಬಗ್ಗೆ ಮಾತಾಡಿಲ್ವಾ? ಇಲ್ಲ, ಯಾರು ಹೇಳಿಲ್ಲ. ಯಾಕೆ ಮಾ ಇಷ್ಟ? ಓಕೆ, ನಿನ್ಗಾರು ತಿಳ್ಕೊಬೇಕು ಅಂತ ಅನ್ಸಿಲ್ಬೇಕಂತ? ಅಪ್ಪ ಯಾರು, ಎಲ್ಲಿದ್ದಾರೆ, ಹೇಗಿದ್ದಾರೆ ನೋಡ್ಬೇಕು ಅನ್ಸಿಲ್ವಾ ನಿಂಗೆ? ಇಲ್ಲ, ನಂಗೆ ಅಮ್ಮ ಹೇಳಿದಾರೆ. ಅಪ್ಪ ಅಮ್ಮ ಎಲ್ಲ ನಾನೇ ಅಂತ. ಅದಕ್ಕೆ ನಾನು ಯಾವತ್ತೂ ಕೇಳಿಲ್ಲ. ಓ ಹೌದಾ? ನಿಮ್ನ ನೋಡೋವರೆಗೂ ನಂಗೆ ಪಪ್ಪ ಬೇಕು ಅಂತ ಅನ್ಸೇ ಇರ್ಲಿಲ್ಲ, ಗೊತ್ತಾ? ನಿನ್ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ನಿಮ್ಮಮ್ಮ ಸತ್ಯ ಮುಚ್ಚಿಟ್ಟಿ ನಿನ್ನ ಅನಾಥ ಮಾಡ್ಬಿಟ್ರಲ್ಲ. ಅನು, ಟೈಮ್ ಆಯ್ತು, ನೀನ್ ಹೋಗಿ ರೆಡಿ ಆಗು. ಇನ್ನೂ ಅರ್ಧ ಗಂಟೆ ಟೈಮ್ ಇದೆ. ಆ ಮಗುಗ್ ಸತ್ಯ ಹೇಳಿ. ಕೇಳು ಪುಟ್ಟ ನಿಮ್ಮಮ್ಮನ. ಇದುವರೆಗೂ ನಿನ್ನ ತಪ್ಪನ ಬಗ್ಗೆ ಯಾಕೆ ಹೇಳಿಲ್ಲ ಅಂತ. ಅಯ್ಯೋ, ಅಮ್ಮಂಗೆ ಬೇಜಾರಾದ್ರೆ? ಹಂಗೇನಿಲ್ಲ, ಅಪ್ಪನ ಬಗ್ಗೆ ತಿಳ್ಕೊಳ್ಳೋದು ನಿನ್ನ ಹಕ್ಕು. ಅಮ್ಮ ಹೇಳಮ್ಮ, ನಮ್ಮ ಅಪ್ಪ ಯಾರು? ವಿಕ್ರಾಂತ್, ಇದ್ರ ಬಗ್ಗೆ ನಾನು ಯೋಚನೆನೇ ಮಾಡಿಲ್ಲ ಕಣೋ. ಈಗಿನ ಕಾಲದ ಮಕ್ಕಳು ತುಂಬಾ ಸೂಕ್ಷ್ಮ. ಈಗೇನ್ ಮಾಡೋದು? ಮಾಡೋದೆಲ್ಲ ಮಾಡಿ ಈಗ ಏನು ಮಾಡೋದು ಅಂತ ಕೇಳಿದ್ರೆ ನಾನೇನು ಹೇಳಿ ನಿಮಗೆ ಎಷ್ಟು ಸಲ ಹೇಳಿದ್ದೀನಿ, ತೇಜ್ ಹತ್ರ ಸ್ವಲ್ಪ ನಿಧಾನಕ್ಕೆ ಮಾತಾಡಿ, ರೇಗಕ್ಕೆಲ್ಲ ಹೋಗ್ಬೇಡಿ ಅಂತ. ನನ್ನ ಮಾತೆ ಕೇಳಲ್ಲ ನೀವು. ತೇಜು 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 ರೂಮಲ್ಲಿ ಏನಾದ್ರೂ ಅಡ್ಕೊಂಡು ಕೂತಿದ್ದಾನ? ನೋಡ್ತೀನಿ. ತೇಜು, ತೇಜು ಎಲ್ಲಿದ್ಯಪ್ಪ? ತೇಜು, ತೇಜು ಎಲ್ಲಿದ್ಯಾ? ತೇಜು, ಇವನು ಎಲ್ಲೂ ಇಲ್ವಲ್ಲ? ಅಯ್ಯೋ ದೇವ್ರೆ, ಮನೆಯೆಲ್ಲ ಹುಡುಕಿದೀನಿ, ಎಲ್ಲೋದ ಇವನು? ನನ್ನನ್ನು ಆಟ ಆಡ್ಸಕ್ಕೆ ಎಲ್ಲಾದ್ರೂ ಬಚ್ಚಿಟ್ಕೊಂಡಿದ್ದಾನ ಏನೋ? ತೇಜು, 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 ತೇಜು. ಯಾಕೆ ನೀನು ಅವ್ರ ಬಗ್ಗೆ ಏನು ಹೇಳಿಲ್ಲ? ಯಾಕಂದ್ರೆ ಅವನೊಬ್ಬ ಶುದ್ಧ ಲೋಫರು, ಲುಚ್ಚ, ಲಫಂಗ. ಅವನಂತ ಅಯೋಗ್ಯ ಈ ಜಗತ್ತಲ್ಲೇ ಇಲ್ಲ. ಹೇಳೋ ತರ ಆದ್ರೂ ಒಂದೇ ಒಂದ್ ಕೆಲ್ಸ ಮಾಡಿದಿದ್ರೆ ನಿಮ್ಮಮ್ಮ ಅವನ್ ಬಗ್ಗೆ ಹೇಳ್ಕೊತಾ ಇದ್ಲು. ಅವನೊಬ್ಬ ದುಷ್ಟ. ಹೌದಾ ಅಜ್ಜಿ? ಹೌದು ಕಂದ, ನಿಮ್ಮಮ್ಮ ಅವನ ಮದ್ವೆ ಆಗಿ ಆ ಹಲ್ಕ ಅವಳಿಗೆ ಮೋಸ ಮಾಡ್ಬಿಟ್ಟ.